ಬಾರ್ಗಳಲ್ಲಿ ಅಪ್ರಾಪ್ತರ ಪ್ರವೇಶ ಮತ್ತು ಮದ್ಯಪಾನ ತಡೆಗೆ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಪ್ರಿಯಾಂಕರ್ಗೆ ಸೂಚನೆಯನ್ನ ನೀಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಎಲ್ಲಾ ಪಬ್ಗಳು ಮತ್ತು ಬಾರ್ಗಳು, ಕ್ಲಬ್ಗಳು, ಲಾಂಚ್, ರೆಸ್ಟೋರೆಂಟ್, ಮದ್ಯ ಮಾರಾಟ ಮಾಡುವಂತಹ ಸಂಸ್ಥೆಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ಮತ್ತು ಅಪ್ರಾಪ್ತ ವಯಸ್ಕರ ಮದ್ಯಪಾನಗಳನ್ನ ಕಟ್ಟುನಿಟ್ಟಾಗಿ ತಡೆಯುವಂತಹ ಒಂದು ನೋಟಿಸ್ ನೀಡುವಂತೆ ನಗರ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವ ಪ್ರಿಯಾಂಕರ್ಗೆ ಅವರು ನಿರ್ದೇಶನವನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ 4093 ವಿದ್ಯಾರ್ಥಿಗಳನ್ನ ಒಳಗೊಂಡಿರುವಂತಹ ಇತ್ತೀಚಿನ ಅಧ್ಯಯನವು ಗಂಭೀರ ಕಳವಳವನ್ನ ಹುಟ್ಟುಹಾಕಿದೆ. ಈ ಪ್ರತಿ ಮೂವರು ಕೂಡ ಹದಿಹರೆಯದಲ್ಲಿ ಒಬ್ಬರು ಮದ್ಯ ಅಥವಾ ತಂಬಾಕು ಸೇವನೆಗಾಗಿ ಆರೋಗ್ಯ ಸಮಸ್ಯೆಗಳ ಅಪಾಯದಲ್ಲಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದ 33% ಯುವಕರ ಮದ್ಯಪಾನಕ್ಕೆ ದಾಸರಾಗಿದ್ದಾರೆ. ಇದೇ ರೀತಿ ಸುಮಾರು 18% ಯುವಕರು ತಂಬಾಕು ವ್ಯಸನಿಗಳಾಗಿದ್ದಾರೆ. ಇದು ಸಮೀಕ್ಷೆಯಲ್ಲಿ ಗೊತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ಯುವಕರು ದುಶ್ಚಟಗಳಿಂದ ದೂರ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಪ್ರಿಯಾಂಕರ್ಗೆ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ಇವತ್ತಿಗೆ ನಡೆದಂತಹ ಸಭೆಯಲ್ಲಿ ಪ್ರಿಯಾಂಕರ್ಗೆ ಅವರು ಪೊಲೀಸರಿಗೆ 5 ಸೂಚನೆ ನೀಡಿದ್ದು ಇಲ್ಲಿ ಸ್ಮರಿಸಬಹುದು. ಸಮೀಕ್ಷೆಯಲ್ಲಿ 3 ಮದ್ಯಪಾನಗಳನ್ನ ಪ್ರಾರಂಭಿಸುವ ಸರಾಸರಿ ವಯಸ್ಸು 17 ವರ್ಷ ಅಂತ ಹೇಳಿ ವರದಿಯಾಗಿದೆ. ಕೆಲವು ಪ್ರಕರಣಗಳಲ್ಲಿ 8 ವರ್ಷದಲ್ಲೇ ಮಕ್ಕಳು ಮದ್ಯಪಾನ ಆರಂಭಿಸಿರುವಂತಹ ಆಘಾತಕಾರಿ ಸಂಗತಿಗಳು ಕೂಡ ದಾಖಲೆಯಾಗಿದೆ. ಇದು ಕೇವಲ ಪರವಾನಗಿ ಸಮಸ್ಯೆಯಲ್ಲ, ಇದು ಯುವ ಸುರಕ್ಷತೆ ಮತ್ತು ಸಾರ್ವಜನಿಕರ ಆರೋಗ್ಯ ವಿಚಾರ ಅಂತ ಹೇಳಿ ಪ್ರಿಯಾಂಕರ್ಗೆ ಅವರು ಅಧಿಕೃತವಾಗಿ ಎಕ್ಸ್ ನ ಮೂಲಕ ಹೇಳಿದ್ದಾರೆ. ಮದ್ಯ ಮಾರಾಟ ಮಾಡುವ ಎಲ್ಲಾ ಸಂಸ್ಥೆಗಳು ಕೂಡ ಗ್ರಾಹಕರ ಪ್ರವೇಶ ಮತ್ತು ಮದ್ಯ ಪೂರೈಕೆಯ ಮೊದಲು ಕಟ್ಟುನಿಟ್ಟಾಗಿ ವಯಸ್ಸಿನ ಪರಿಶೀಲನೆ ನಿಯಮವನ್ನ ಜಾರಿಗೆ ತರಬೇಕು ಅಂತ ಹೇಳಿ ಪ್ರಿಯಾಂಕರ್ಗೆ ಅವರು ಆದೇಶಿಸಿದ್ರು. ಅದರಂತೆ ಗೃಹ ಸಚಿವರು ನೀಡಿದಂತಹ ಮಾರ್ಗದರ್ಶನ ಹೇಗಿದೆ ಅಂತಂದ್ರೆ, ಮಾನ್ಯವಾದ ಗುರುತಿನ ಚೀಟಿ ಇಲ್ದಿದ್ರೆ ಪ್ರವೇಶ ಇಲ್ಲ. ಎರಡನೇದಾಗಿ ಸರ್ಕಾರ ನೀಡಿರುವಂತಹ ವಯಸ್ಸಿನ ಪುರಾವೆ ಕಡ್ಡಾಯ ಆಗಿರುತ್ತೆ. ಅಪ್ರಾಪ್ತ ವಯಸ್ಸಿಗೆ ಸೇವೆ ಸಲ್ಲಿಸುವಂತಹ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ. ಮಾಲೀಕರು ಮತ್ತು ವ್ಯವಸ್ಥಾಪಕರು ಮತ್ತು ಪರವಾನಗಿ ಹೊಂದಿದವರೇ ಹೊಣೆಗಾರರಾಗಿರ್ತಾರೆ. ಪ್ರವೇಶ ದ್ವಾರದಲ್ಲಿ ಸಿಸಿಟಿವಿ ಕಾರ್ಯನಿರ್ವಹಿಸಬೇಕು ಮತ್ತು ದೃಶ್ಯಾವಳಿಗಳನ್ನ ಸುರಕ್ಷಿಸಬೇಕು. ಸಂಸ್ಥೆಗಳು, RWAಗಳು ಮತ್ತು ನಾಗರಿಕ ಗುಂಪುಗಳೊಂದಿಗೆ ಪೊಲೀಸ್ ಅನ್ವಯ ವಾಣಿಜ್ಯ ಲಾಭಕ್ಕಾಗಿ ನಮ್ಮ ಮಕ್ಕಳ ಸುರಕ್ಷೆ ಮತ್ತು ಭವಿಷ್ಯದ ನಷ್ಟಗಳನ್ನ ಭರಿಸುವ ಸಾಧ್ಯವಿಲ್ಲ. ಕರ್ನಾಟಕವು ಇದಕ್ಕೆ ಅವಕಾಶ ಕೊಡುವ ಸಂಸ್ಥೆಗಳ ವಿರುದ್ಧ ಶೂನ್ಯ ಸಹಿಷ್ಣುತೆಯ ವಿಧಾನಗಳನ್ನ ಅನುಸರಿಸುತ್ತೆ. ಗುರುತಿನ ಚೀಟಿ ಇಲ್ಲದಿದ್ದರೆ ಪ್ರವೇಶ ಇಲ್ಲ. ಅಪ್ರಾಪ್ತ ವಯಸ್ಕರಿಗೆ ಮದ್ಯ ಮಾರಾಟ ಅಪರಾಧ ಆಗುತ್ತೆ. ಎಲ್ಲಾ ರೀತಿಯ ಗೃಹ ಸಚಿವರು ಅಪ್ರಾಪ್ತ ವಯಸ್ಸಿನ ಅವರು ದುಶ್ಚಟಗಳಿಗೆ ಗುರಿಯಾಗಬಾರದು ಅನ್ನುವಂತಹ ಕಾರಣಕ್ಕಾಗಿ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದ್ದಾರೆ. ನಿಮ್ಗೇನನ್ಸುತ್ತೆ ಗೃಹ ಸಚಿವರ ಈ ಒಂದು ನಡೆ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.